ಕೊಂಚ ಕೊಂಚ ಸರಿ ರಂಡಿ. ಪೊಟೆನ್ಷಿಯಲ್ನ ಮೀರಿ ಓಡಿಸೋದು ತುಂಬಾ ಡೇಂಜರಸ್ ಇಲ್ಲಿ. ಪ್ಲೀಸ್ ಡು ನಾಟ್ ಟ್ರೈ ದಿಸ್ ಅನ್ನೆಸೆಸರಿಲಿ. ADV ನಲ್ಲಿ ನಾವು ಈ ಥರ ಲೀನ್ ಮಾಡ್ತಾ ಇದ್ದೀನಿ. ಯಪ್ಪ ಅಲ್ಲಿ ನೋಡಿದ್ದಲ್ಲ, ಇಲ್ಲಿ ನೋಡ್ರಿ ಎಷ್ಟು ಜನ ಬೈಕರ್ಸ್ಗಳು ಬಂದಿದ್ದಾರೆ. ಸಾವಿರಾರು ಜನ ಬೈಕರ್ಸ್ಗಳು ಇಲ್ಲೇ ಇದ್ದಾರೆ. ಓ ಮೈ ಗಾಡ್, ಪೆನಕೊಂಡ. ಓ గాడి తీసుకోపోవచ్చు కదా అక్కడ. కొంచెం కొంచెం వస్తుంది ఏమో, కొంచెం కొంచెం వస్తుంది. ಏನು కొంచెం 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 ఎవ్రీథింగ్ సేమ్. ఫోటో ఓపెన్ ఉందా? సరే రండి ರಂಡಿ. ಏಯ್ ರಂಡಿ ಅಂದರೆ ಬನ್ನಿ ಅಂತ ಗಾಯ್ಸ್. ಆಮೇಲೆ ಏನೇನು ಅನ್ಕೊಂಬಿಡ್ರಿ. ಆಮೇಲೆ ಹಿಂದಿನಲ್ಲಿ ಕನ್ನಡದಲ್ಲಿ ರಂಡಿ ಅಂದರೆ ಅದು ಬೇರೆ ಥರ ಅರ್ಥ ಆಗತ್ತೆ. ಎಸ್, ರಂಡಿ ಮೀನ್ಸ್ ಲೆಟ್ಸ್ ಗೋ కమ్ ఆన్ అంత. ఎస్ పొలమా. నువ్వు వస్తానంటే నేను వద్దంటానా? డాల్ಸ್ ಎಲ್ಲ ನೋಡಿ, డాల్స్ ಎಲ್ಲ ಸಖತ್ತಾಗಿದೆ. ಸೊ ನಿಮಗೆ ಪೆನಕೊಂಡ ಫೋರ್ಟ್ ಹತ್ರ ಈ ಬೊಂಬೆ ಎಲ್ಲ ಸಿಗುತ್ತೆ. ನಿಮಗೆ ಬೇಕು ಅಂದರೆ ತೊಗೊಂಬಿಡಿ. 400, 600, 900. ಸೊ ಆಲ್ಮೋಸ್ಟ್ ಫೋರ್ಟ್ ಹತ್ರ ಬಂದು ನಮಗೆ ಫಸ್ಟ್ ಸಿಗೋದು ಫೋರ್ಟ್ ಅನಿಸುತ್ತೆ. ಫೋರ್ಟ್ ಆದಮೇಲೆ ಅದು ಯಾವುದೋ ಪ್ಲೇಸ್ ಹೇಳ್ದ ಹುಡುಗ, ಅದು 9 ಕಿಲೋಮೀಟರ್ ಇದೆ ಅಂತಂದ. 1 ಕಿಲೋಮೀಟರ್ 1.5 ಕಿಲೋಮೀಟರ್ ರೈಟ್ ಟರ್ನ್. ಓಕೆ ಸರಿನಾ? ಥ್ಯಾಂಕ್ ಯು ಸರ್. ಯೂಟ್ಯೂಬ್ ನೇಮ್ ಮೋಹನ್ ಜಯಣ್ಣ. ಹಾಯ್ చెప్పు ఇక్కడ. ಓಕೆ, ಆ್ಯಕ್ಚುಲಿ ನಾವು ಈ ಫೋರ್ಟ್ ರೋಡಲ್ಲಿ ಬಂದ್ವಿ, ಬಟ್ ವಾಪಸ್ ಹೋಗ್ಬೇಕಂತ. ವಾಪಸ್ಸು 1 ಕಿಲೋಮೀಟರ್ ಹೋಗಿ ರೈಟ್ ಅಂತ ಹೋಗ್ಬೇಕು ಅಂತಂದರು ಪೆಟ್ರೋಲ್ ಬಂಕ್ ಆದಮೇಲೆ. ಓಕೆ, ಮೋಸ್ಟ್ಲಿ ಈ ರೂಟ್ ಅಂತ ಅನಿಸುತ್ತೆ. ಸರ್ ಕೊಂಡಬೈಲಿ ಇದೆ ಈ ರೂಟಾ? ಓಕೆ ಟೀಕೆ, ಥ್ಯಾಂಕ್ ಯು. ಓಕೆ, ಅಂತೂ ಇಂತೂ ಹುಡುಕಿ ಇವಾಗ ನೋಡಿ ರೋಡಲ್ಲಿ ಬೈಕರ್ಸ್ಗಳೆಲ್ಲ ಬೇಜಾನ್ ಜನ ಬರ್ತಾ ಇದ್ದಾರೆ. ಸೊ ಇವಾಗ ನೀವು ಅಲ್ಲಿ ಟರ್ನಿಂಗ್ ನೋಡಿದ್ರಲ್ಲ, ಅದೇ ರೂಟು. ಸೊ ನಾವು ಮುಂದೆ ವಾಪಸ್ ಬಂದು ರೈಟ್ ಎತ್ಕೊಂಡ್ವಿ. ಸೊ ನೀವು ಮೇನ್ ರೋಡ್ ಎಂಟ್ರ್ ಆದರೆ ಮುಂದೆ ಬಂದು ಲೆಫ್ಟ್ ತೊಗೊಬೇಕು. ಏನು ಉದ್ದಕ್ಕೂ ಹೋಗ್ತಾ ಇದ್ರೆ ಬರೋ ಬೈಕರ್ಸ್ಗಳೆಲ್ಲರೂ ಇಲ್ಲೇ ಇದ್ದಾರೆ ಗುರು. ಯಪ್ಪ ನೋಡಿ, ಅದೇನೇ ಯಾವ್ದಾದ್ರು ಒಂದು ಪ್ಲೇಸ್ ವೈರಲ್ ಆಗಿಬಿಟ್ರೆ ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಸೊ ದಿಸ್ ಈಸ್ ದ ಪವರ್ ಆಫ್ ಸೋಷಿಯಲ್ ಮೀಡಿಯಾ. ಓಕೆ, ಇಲ್ಲಿಂದ ಸ್ಟಾರ್ಟು. ಹೊಸದಾಗಿ ಹಾಕಿದ್ದಾರೆ ಗುರು ರೋಡು, ಇಲ್ಲಿ ನೋಡಿ. ಓಕೆ, ನಮ್ಮ ಹುಡುಗರುಗಳು ರೊಚ್ಚಿಗೆ ಇದ್ರು. ಇವಾಗ ಏರ್ಪಿನ್ ನೋಡ್ಬಿಟ್ಟು ಕಮಾನ್ ಹಚ್ಚು. ಹಲೋ, ಹೆವಿ ಹೇರ್ ಪಿನ್ ಬೆಂಡ್ಸ್ಗಳಿದೆ. ಮೇಯ್ನ್ಲಿ ಇದರಲ್ಲಿ ಸ್ಪೋರ್ಟಿ ಬೈಕಲ್ಲಿ ಬರಬೇಕು, ಸಕ್ಕದ ಹೊಡಿಬೋದು ಕರ್ವೆಲ್ಲ. ಬಟ್ ಈ ಥರ ಎಲ್ಲ ಸುಮ್ಮನೆ ಬಂದ್ಬಿಟ್ಟು ಕರ್ವೆಲ್ಲ ಹೊಡಿಬೇಡಿ. ನಿಮ್ಮ ಪೊಟೆನ್ಷಿಯಲ್ ಎಷ್ಟಿದೆಯೋ ಅಷ್ಟು ಮಾತ್ರ ಓಡಿಸಿ ಗೈಸ್. ಪೊಟೆನ್ಷಿಯಲ್ನ ಮೀರಿ ಓಡಿಸೋದು ತುಂಬಾ ಡೇಂಜರಸ್ ಇಲ್ಲಿ. ಯಾಕಂದ್ರೆ ನೋಡ್ಬೋದು ನೀವು, ಸೈಡಲ್ಲೆಲ್ಲನೂ ತುಂಬ ಕ್ಲಿಫ್ ಎಡ್ಜಸ್ ಎಲ್ಲನೂ ಇದೆ. ಈ ಕಡೆನೂ ಅಷ್ಟೇ ಬಂಡೆ ಕಲ್ಗಳಿದೆ. ಸೊ ಟೇಕ್ ಯರ್ ಓನ್ ರಿಸ್ಕ್. ಪ್ಲೀಸ್ ಡು ನಾಟ್ ಟ್ರೈ ದಿಸ್ ಅನ್ನೆಸೆಸರಿಲಿ. ಮಸ್ತು ಗಾಯ್ಸ್, ಸಾಕಲಾಗಿ ಬಂತು ಈ ಕರ್ವು. ADV ನಲ್ಲಿ ನಾವು ಈ ಥರ ಲೀನ್ ಮಾಡ್ತಾ ಇದ್ದೀನಿ.
ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್. ನಮ್ಮ ADV-ನಲ್ಲಿ ಹಿಂಗೆ ಹೊಡಿಬೇಕು ಲೀನು, ಖಾಲಿ ಈ ಥರ ಮುಂದೆ ಇಟ್ಕೊಬೇಕು, ಇಲ್ಲಾಂದರೆ ಬ್ಯಾಲೆನ್ಸ್ ಸಿಗೋಲ್ಲ. ಸ್ಪೋರ್ಟಿನಲ್ಲಿ ಏನು ಗೊತ್ತಾ, ಟಕ್ಕಿನ ಆಗಬೇಕು ಆ್ಯಂಡ್ ನೀನು ಓಪನ್ ಮಾಡಬೇಕು. ಬಟ್ ADV-ನಲ್ಲಿ ಆ ಥರ ಅಲ್ಲ, ಬ್ಯಾಲೆನ್ಸ್ ಸಿಗಬೇಕು ಅಂತಂದರೆ ಹಿಂಗೆ ಓಪನ್ ಮಾಡಬೇಕು. ಅಲ್ಟಿ ಸ್ಟ್ರೆಚ್ಚು. ಅಂಕಿ ಮಾತ್ರ ಸಾಕಾದ ಎಂಜಾಯ್ ಮಾಡ್ತಾವನೆ R15 ನೋಡಿ. ಯಾರೆಲ್ಲ ಲೀನ್ ಆ್ಯಂಗಲ್ ನೋಡಿ ಯಾವ ಥರ ಇದೆ ಗೈಸ್. ಎಷ್ಟು ಜನ ಬೈಕರ್ಸ್ ಗೈಸ್. ಓ ಮೈ ಗಾಡ್ ಯಪ್ಪ, ಅಲ್ಲಿ ನೋಡಿದಲ್ಲ, ಇಲ್ಲಿ ನೋಡ್ರಿ ಎಷ್ಟು ಜನ ಬೈಕರ್ಸ್ಗಳು ಬಂದಿದ್ದಾರೆ. ಸಾವಿರಾರು ಜನ ಬೈಕರ್ಸ್ಗಳು ಇಲ್ಲೇ ಇದ್ದಾರೆ. ಓ ಮೈ ಗಾಡ್, ಪೆನಕೊಂಡ, ರಾಜಿಪಿಂಡ, ಏನಿದೆ ಇಷ್ಟೊಂದು ಜನನ. ಅಲ್ಲಿ ನೋಡಿದೆ ನಾನು, ಸ್ವಲ್ಪ ರೈಟ್ಗೆ ಹೇಳ್ದೆ ನೀನು. ಹಾಂ, ಬೆಂಗಳೂರು ಮತ್ತು ಹೈದ್ರಾಬಾದಲ್ಲಿ ಇರೋ ಬರೋ ಬೈಕರ್ಸ್ಗಳೆಲ್ಲ ಪೆನಕೊಂಡದಲ್ಲೇ ಬಿದ್ದವ್ರೆ ಗಾಯ್ಸ್. ಬಾ ಆಫ್ ರೋಡ್, ಬಾ 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 ಬಾ, ಆಗುತ್ತೆ ಬಾ, ಸ್ಲೋ ಬಾ. ಇದಿ ನೋಡ್ಕೊಂಡು ಕರ್ಕೊಂಡು ಹೋಗೋಣ ನಿಧಾನಾಗಿ. ಎಲ್ಲಿ ಹೋಗೋದು? ಓಕೆ, ನೋಡೋಣ. ನಾವು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ನೋಡೋಣ ಹೆಂಗಿದೆ ಅಂತಂದ್ಬಿಟ್ಟು. ಪಾತ್ ಪರವಾಗಿಲ್ಲ, ಅಂದರೆ ಅಶ್ವಿನ್ ಬೈಕು ಮತ್ತು ಅಂಕಿ ಬೈಕ್ ಬರೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. Bro, how far we can go? Can we take the... There. Okay. Not your bike. Whatever you will do, make He is courageous. Awesome. I want you to stick on to your words, huh? Come, I've taken my bike there. Come. Okay. Is it? Let's go. Let's go. ಅಲ್ಲಿ ನೋಡಿ. Not here, from here, right? Yeah. Traction control. Aha. Whoa. Oh, Neda, remember your word. Bro, he made it. Crazy. This tire helps a lot, yeah. I think I need to change the stock. Using stock. Unless you don't want to top end on the highways, you can go for this tires. Yeah, I think I don't use much tires. It's not needed. See, we don't do a lot of tires. Right. Where are you guys from? He's from I'm a Keralite. Okay. Mangalore. Mangalore. But we both are from Bangalore right now. ಓಕೆ, ನಮ್ಮ ಡಾಲ್ಫಿನ್ ಮತ್ತು ಜಟಾಯು ಜೊತೆ ಇನ್ನೂ 2 KTM ಅಡ್ವೆಂಚರ್ಸ್ ಇದೆ. ಸೊ ಒನ್ ಫ್ರಮ್ ಕೇರಳ ಆ್ಯಂಡ್ ಒನ್ ಫ್ರಮ್ ಮಂಗಳೂರು. ಓಕೆ, ಸೊ ಅಂತೂ ಇಂತೂ ಆಫ್ ರೋಡ್ ಮಾಡಿಕೊಂಡು ನೋಡಿ ನಮ್ಮ ಗಾಡಿಗಳೆಲ್ಲನೂ ಅಲ್ಲಿ ನಿಲ್ಲಿಸಿದ್ದೀವಿ. ಸೊ ಬಾಯ್ಸ್ ಎಲ್ಲ ಅಲ್ಲಿದ್ದಾರೆ.
ಆ್ಯಂಡ್ ನಮ್ಮ ಇನ್ನೂ ಸ್ವಲ್ಪ ಬಾಯ್ಸ್ ಆ್ಯಕ್ಚುಲಿ ರೂಟ್ ಹುಡುಕ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಇದು ಏನು ಪಾತ್ ಥರ ಏನಿಲ್ಲ. ಸೊ ಅದಕ್ಕೆ ಏನು ಮಾಡ್ತಿದ್ದಾರೆ, ಎಲ್ಲರೂ ಆ ಕಡೆ ಹೋಗ್ತಾ ಇದ್ದಾರೆ, ಆ ಸೈಡ್ ಹೋಗ್ತಿದ್ದಾರೆ. ಬಟ್ ಇಲ್ಲಿ ಬರಬೇಕು. ಹೌದಾ? ಹೆಂಗೆ? ಹಾಂ ಬಿದ್ದ. ಓ ಕಮಾನ್ ಬ್ರೋ, ಥ್ರಾಟಲ್ ಕೊಡಬೇಕು. ಒಂದೇ ಫ್ಲೋರ್ ಹೋಗಿ ಅಂದರೆ ಒಂದೇ ಫ್ಲೋರ್ ಹೋಗಿ ಬ್ರೇಕ್ ಹಿಡಿಬೇಡಿ ಹೋಗಿ ಸೈಟ್ ಬ್ರೋ. ಮೋಹನ್ ಬ್ರೋ, ನೀವು ತಗೊಳ್ಳಿಲ್ಲ ಅಂದರೆ ಅವ್ರು ಸಪೋರ್ಟ್ ಕೊಡ್ತಾರೆ. ಸೊ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬಲ್ಲಿ ಎಲ್ಲರೂ ಪೆನಕೊಂಡ ಅಂತ ಅಂದ್ಬಿಟ್ಟು ಎಲ್ಲ ವೈರಲ್ ಮಾಡಿ ಆ ಕರ್ವ್ಸ್ ಹತ್ರ, ಹೇರ್ ಪಿನ್ ಬೆಂಡ್ಸ್ ಹತ್ರ ಎಲ್ಲ ಬೈಕರ್ಸ್ಗಳೆಲ್ಲನೂ ಇದ್ದಾರೆ. ಹೈದ್ರಾಬಾದ್, ಬೆಂಗಳೂರಲ್ಲಿರೋ ಬೈಕರ್ಸ್ಗಳೆಲ್ಲ ಇಲ್ಲೇ ಬಿದ್ದಿದ್ದಾರೆ. ನಾವು ನೋಡಿದ್ವಿ, ಎಲ್ಲರೂ ನಾರ್ಮಲಾಗಿ ಆ ಹೇರ್ ಪಿನ್ ಬೆಂಡ್ಸ್ ಹತ್ರನೇ ಇರ್ತಾರೆ. ನಾವು ಇಲ್ಲೇನಾದ್ರು ಒಂದು ಟ್ರೇಲ್ ಹುಡ್ಕೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಹಂಗೆ ಮುಂದೆ ಬಂದು ಅಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ಅಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿಂದ ಹಂಗೆ ಬಂದು ಇಲ್ಲೆಲ್ಲನೂ ಹಚ್ಚಿ ಅದಾದಮೇಲೆ ಅಲ್ಲಿ ನೋಡಿ, ಅಲ್ಲಿ ನಿಲ್ಸಿದ್ದೀವಿ ನಮ್ಮ ಗಾಡಿಗಳನ್ನೆಲ್ಲನೂ. ಯಾವ್ಯಾವ ಗಾಡಿಗಳು ಅಂತಂದರೆ ಈ ಕಡೆ NS 200, R15, ADV 390 ಒಂದು 3 ಇದೆ, ಮತ್ತು ಟ್ರ್ಯಾಮ್ ಸ್ಕ್ರ್ಯಾಮ್. ಹೌದಾ ಜೋಶ್? ಸರ್. ಓಕೆ, ಸೊ ಇವಾಗ ಇಲ್ಲಿ ಪೆನುಕೊಂಡ ಹತ್ರ ಬಂದು ಒಂದು ಆಫ್ ರೋಡ್ ಟ್ರೈಲ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಚೆನ್ನಾಗಿತ್ತು. ಇವಾಗ ಇಳಿಸಿದ್ದಾರೆ. ಅಲ್ಲಿ ಸ್ಕ್ರ್ಯಾಮ್ ಮುಂದೆ ಹೋಗ್ತಾ ಇದೆ. ಸೊ ಇನ್ನು 3 ADV, ಒಂದು R15 ಮತ್ತು ಒಂದು NS 200 ಇದೆ. ಅದನ್ನು ಇಳಿಸ್ಬಿಟ್ಟು ಮತ್ತೆ ಇವಾಗ ದ ಫೇಮಸ್ ಹೇರ್ ಪಿನ್ ಬೆಂಡ್ ಅಲ್ಲಿಗೆ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಒಂದೆರಡು ಕರ್ವಲ್ಲೆಲ್ಲನೂ ರೀಲ್ಗೆಲ್ಲ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಏನು ಅಂತಂದ್ಬಿಟ್ಟು ಹೇಳ್ತೀನಿ. ಹರ್ಷ ಮತ್ತು ಸಾಕ್ಷಿ ಅಲ್ಲೇ ವೆಯ್ಟ್ ಮಾಡ್ತಿದ್ದಾರೆ. ಅವ್ರು ಬರಲಿಲ್ಲ, ಬಿಕಾಸ್ ಹರ್ಷ ಗಾಡಿ ಬರೋಲ್ಲ. ಓ ಈಸಿ. ಓಕೆ, ಹಚ್ಬೇಕಾದ್ರೆ ಪರವಾಗಿಲ್ಲ, ಇಳಿಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಇಳಿಸ್ಬೇಕಷ್ಟೆ. ಹಾಂ, ಬಿಡು. ಎಸ್, ಲೆಟ್ಸ್ ಗೋ. ಹಾಂ, ಕಲ್ ಸ್ಲೈಡ್ ಆಯಿತು. ಇಲ್ಲ ಗಾಡಿ ಇತ್ತು. ಹಾಂ, ಗಾಡಿ ಇತ್ತು. ಯಾ ಬಿಡು. ಹಾಂ, ಬಿಡು, ಏನಾಗಿಲ್ಲ. ನನಗೆ ಅದು ಮೊದಲೇ ಹೋಗಿತ್ತು ಬಿಡೋದು, ಮತ್ತೆ ಬಿದ್ದು. ನನಗೇನಾಗಿಲ್ಲ. ಇಲ್ಲಿ ಇವರು ಕರೆಕ್ಟಾಗಿ ಬಂದೆ. ಆ ಗ್ರಾಸ್ ಮೇಲೆ ಸ್ಲೈಡ್ ಆಯ್ತು. ಅದು ಆ ಗ್ರಾಸ್ ಡೌನ್ ಇದೆಯಲ್ಲ. ಯಾ ಏನು ನಾರ್ಮಲ್ ಆಗೇನೆ ಬಿತ್ತು. ಇಲ್ಲ ಏನೂ ಆಗಿಲ್ಲ. ಗಾಡಿ ಒಂದು ಸ್ಲೈಡ್ ತೊಗೊಳ್ತಷ್ಟೆ. ಯಾ ಸಿಯೋ ಬಾಯ್. ಅಲ್ಲಿಂದ ಆರಾಮಾಗಿ ಬಂದೆ. ಅಲ್ಲಿ ಡೌನ್ ಇದೆಯಲ್ಲ ಗ್ರಾಸ್ ಮೇಲೆ ಸ್ಲೈಡ್ ಆಗೋಯ್ತದು. ಓಕೆ, ಆ್ಯಕ್ಚುಲಿ ಅದು ರೈಟ್ ಸೈಡಲ್ಲಿ ಬರ್ಬೇಕಾದ್ರೆ ಸ್ವಲ್ಪ ಸ್ಲೈಡ್ ಆಯಿತು, ಬಟ್ ಏನು ಜಾಸ್ತಿ ಏನು ಏಟಾಗಿಲ್ಲ. ಇವತ್ತೇನೋ ರಾಹುಲ್ಲು ಬಿದ್ದ, ನಾನು ಬಿದ್ದೆ. ಸೊ ಆಫ್ ರೋಡ್ ಅಂತಂದರೆ ಇದೆಲ್ಲ ಮಾಮೂಲಿ, ಏನೂ ಮಾಡೋಕ್ಕಾಗಲ್ಲ. ಲಕ್ಕಿಲಿ ಏನೂ ಆಗಿಲ್ಲ. ಲಕ್ಕಿಲಿ ನೋಡಿ, ಕ್ರ್ಯಾಶ್ ಗಾರ್ಡು, ಈ ಪ್ರೊಟೆಕ್ಟರ್ಸು ಇದೆಲ್ಲ ಇರೋದ್ರಿಂದ ಸೇಫಾಗಿ ಬಂದ್ವಿ, ಏನು ಪ್ರಾಬ್ಲಮ್ ಆಗಿಲ್ಲ. ಸೊ ಇದೆ ನೋಡಿ, ಇನ್ಸ್ಟಾಗ್ರಾಮ್ ದ ಫೇಮಸ್ ವೈರಲ್ ಟ್ರೆಂಡಿಂಗ್ ಹೇರ್ ಪಿನ್ ಬೆಂಡ್ಸ್. ಸೊ ಇಲ್ಲಿಂದ ಇಲ್ಲಿ ಹೋಗಿ ಹಿಂಗೋ ಅಲ್ಲಿ ಹೋಗುತ್ತೆ. ಆ್ಯಕ್ಚುಲಿ ಡ್ರೋನ್ ಇಲ್ಲ ನಮ್ಮ ಹತ್ರ. ಡ್ರೋನ್ ಇದ್ದಿದ್ರೆ ಸಕ್ಕದಾಗಿ ಬಂದಿರೋದು ಡ್ರೋನ್ ವ್ಯೂವು. ಓಕೆ, ಇವಾಗ ಇಲ್ಲೊಂದು ಕರ್ವ್ ಹತ್ರ ಫೋಟೋಶೂಟು, ರೀಲ್ಸ್ ಎಲ್ಲ ಮಾಡ್ತಾಯಿದ್ದೀವಿ. ಅಲ್ಲಿ ನೋಡಿ, XP ಗರ್ಲ್.
ಬಾಯ್ಸ್ ಎಲ್ಲ ಫುಲ್ಲು ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡು ಟಯರ್ಡಾಗಿ ಕೂತಿದ್ದಾರೆ. ಕ್ಯಾಮ್ರಾದಲ್ಲಿ ಫೋಟೋಸ್ ಎಲ್ಲ ಆಯಿತು ಎಲ್ಲ ಬೈಕ್ಸ್ದು. ಇದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ದಾನೆ, ಹೋಗಿ ಫಾಲೋ ಮಾಡಿ. ಮೋಹನ್ ಜಯಣ್ಣ ಅಂತ ಆ್ಯಂಡ್ ಬಾನ್ ಬೀಚ್ ಬೈಕರ್ ಅಂತ. ಯಾಕೋ ಸಪ್ಪಗಾಗ್ಬಿಟ್ಟು ನಾವು. ಇಲ್ಲ ನಾನು ಏನೋ ಯೋಚನೆ ಮಾಡ್ತಾ ಇದ್ದೆ ಕಾರ್ನರಿಂಗ್ ಬಗ್ಗೆ, ಲೈಕ್ ಯಾವ ಥರ ರೋಡ್ಗಳು ಚೆನ್ನಾಗಿ ಬರುತ್ತೆ ಅಂತ. ಆ್ಯಕ್ಚುಲಿ ಏನಂದರೆ ನಾವು ಲೆಫ್ಟ್ ಲೀನ್ ಮಾಡೋ ಥರ ಯಾವ್ದಾದ್ರು ಸ್ಪಾಟ್ ಹುಡುಕ್ತಾ ಇದ್ವಿ, ಬಟ್ ಪ್ರಾಪರಾಗಿ ಸಿಗ್ತಾ ಇಲ್ಲ. ಇಲ್ಲಿ ರೈಟ್ ಲೀನ್ ಇದೆ, ಬಟ್ ರೈಟ್ ಲೀನ್ ಆ್ಯಕ್ಚುಲಿ ಸ್ವಲ್ಪ ಡೇಂಜರಸ್ ಅದು. ಹಾಂ, ಲೆಫ್ಟ್ ಲೀನ್ ಮಾಡೋದು ಈಸಿ, ರೈಟ್ ಲೀನ್ ಕಷ್ಟ ಸ್ವಲ್ಪ. ಓಕೆ, ಸೊ ಇವಾಗ ಬಾಯ್ಸ್ದು ಫೋಟೋಶೂಟು, ರೀಲ್ಸು ಒಂದಷ್ಟು ಎಲ್ಲನೂ ಆಯಿತು. ಇವಾಗ ಇದೆ ಆ್ಯಕ್ಚುಲಿ ಹೈಯೆಸ್ಟ್ ಪೀಕ್. ಅಲ್ಲಿ ಏನು ಕಾಣಿಸ್ತಿದೆಯಲ್ಲ ಮೇಲ್ಗಡೆ, ಅಲ್ಲಿಂದ ಒಂದು 3-4 ಕರ್ವ್ ಇದೆ. ಅಲ್ಲಿ ಇಲ್ಲಿಂದ ಇನ್ನೊಂದು ಸ್ವಲ್ಪ ಕರ್ವ್ ಇದೆ. ಸೊ ಆ ಸ್ಟ್ರೆಚ್ ಮುಗೀತು ಅಂತಂದರೆ ನಮ್ಮ ಈ ಪೆನಕೊಂಡ ಕಂಪ್ಲೀಟ್ ಆಯಿತು. ನಾವು ಮೇಯ್ನ್ಲಿ ಬಂದಿದ್ದೆ ಈ ಹೇರ್ ಪಿನ್ ಬೆಂಡ್ನ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ. ನೋಡಿ ಇದು ಲೈನಾಗಿ ಈ ಥರ ಕರ್ವ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಸಕ್ಕದಾಗಿರುತ್ತೆ. ಸೊ ಫೈನಲಿ ಪೆನಕೊಂಡ ಹೇರ್ ಪಿನ್ ಬೆಂಡ್ ಸಹ ಕಂಪ್ಲೀಟ್ ಮಾಡಿದ್ದೀವಿ. ಚೆನ್ನಾಗಿದೆ ಗುರು, ಒಳ್ಳೆ ಮಜಾ ಇದೆ. ನೀವು ಒಳ್ಳೆ ಗ್ಯಾಂಗಲ್ಲಿ ಬಂದು ಬ್ಯಾಕ್ ಟು ಬ್ಯಾಕ್ ಈ ಥರ ಹೇರ್ ಪಿನ್ ಬೆಂಡ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ಈ ಥರ ರೈಡ್ ಮಾಡಿಕೊಂಡು. ಚೆನ್ನಾಗಿದೆ. ಫೋಟೋಶೂಟ್ಗಂತೂ ಒಳ್ಳೆ ಲೊಕೇಶನ್ನು, ಬಟ್ ಯಾರು ರಿಸ್ಕ್ ತೊಗೊಂಡ್ಬೇಡಿ. ಕಾರ್ನರಿಂಗ್ ಅನ್ನೋದು ಒಂದು ಕಲೆ, ಅದು ಒಂಥರ ಏನಂತಾರೆ, ಅದೊಂದು ಸ್ಕಿಲ್ಲು. ಓಕೆನಾ, ಅದು ಎಲ್ಲರಿಗೂ ಬರೋಲ್ಲ. ನೀವು ಎಲ್ಲ ಗಾಡಿಗಳನ್ನೂ ಎತ್ಕೊಂಡ್ಬಂದು ಇಲ್ಲಿ ಕಾರ್ನರಿಂಗ್ ಮಾಡ್ತೀನಿ ಅಂತಂದ್ಬಿಟ್ಟು ರಿಸ್ಕ್ ತೊಗೊಳೋದಿದ್ರೆ ಅದು ನಿಮಗೆ ಬಿಟ್ಟಿದ್ದು. ಬಟ್ ನಾನಂತೂ ಸಜೆಸ್ಟ್ ಮಾಡಲ್ಲ. ನಿಮಗೇನಾದರೂ ಒಂದು ಕಾರ್ನರಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಈ ಹೇರ್ ಪಿನ್ ಬೆಂಡ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಜೊತೆಗೆ ಒಂದು ಒಳ್ಳೆ ಲೊಕೇಶನ್ ಬಂದು ನೋಡಬೇಕು ಅಂತಂದರೆ ಪೆನಕೊಂಡ ಬರ್ಬೋದು. ಬೆಂಗಳೂರಿಂದ 150 ಕಿಲೋಮೀಟ್ರ್ ಆಗುತ್ತೆ. ಹಲೋ ಏನಾಯಿತು? ಇದೆಲ್ಲ ಏನು ಮಾಡೋಕ್ಕಾಗಲ್ಲ, ನಾರ್ಮಲ್, ಅದೆಲ್ಲ ಆಗಬೇಕು. ನಾನಾಗಿದ್ರು 1 ಅವರ್ ಅಳ್ತಿದ್ದೆ. ಇದಾ ಎಕ್ಸ್ಪಲ್ಸ್ ಜಸ್ಟ್ 40 ಆಗಿದ್ದಕ್ಕೆ ಇಡೀ ದಿನ ಹತ್ತಿದ್ದೀನಿ. ಇದು ಲೈಟ್ ಆಗಿದ್ದಕ್ಕೆ ಏನು ಪರವಾಗಿಲ್ಲ. ಗಾಡಿಗೆ ಬೆಲೆ, ಈ ಗಾಡಿಗೆ ಈ ಪೀಸು ಇದು ಸಿಗುತ್ತೆ, ಇದು ಸಪ್ರೇಟಾಗಿ. ಏನು ಡ್ಯಾಮ್ ಏನು ಆಗಿಲ್ಲ, ಜಸ್ಟ್ ಅದು ಐಡಲ್ ಪೊಸಿಷನ್ ಹಿಂಗೆ ಬಂದು ಐಡಲ್ ಪೊಸಿಷನ್ ಬಿದ್ದಿದ್ದು ಅಷ್ಟೇ. ಹಾಂ, ಲೂಸು. ಹಾಂ, ಹೌದು. ಒಟ್ಟಿನಲ್ಲಿ ಇವತ್ತು ಯಾರು ಬಿದ್ದಿದ್ದು? ರಾಹುಲ್, ನಾನು. ಹಾಂ, ನಿಂದು ಬಿತ್ತು. ನಾ ಎಂಡಲ್ಲಿ ಫೋಟೋ ವಿಡಿಯೋ ಕೂತಿದ್ರಲ್ಲ ಇವರು, ಅಲ್ಲಿ ಎಂಡಲ್ಲಿ ಬಂದ್ಬಿಟ್ಟು ಅಲ್ಲೇ ಸ್ಲೈಡ್ ಆಗೋಯ್ತು ಗಾಡಿ. ಹಾಂ, ಸ್ಲೋಪಲ್ಲಿ ಟೈರ್ ಬಿತ್ತಲ್ಲ. ಓಕೆ, ಇಲ್ಲೇ ಒಂದು ಹೋಟೆಲ್ ಬಂದ್ವಿ. ಹೆವಿ ಬಿಸಿಲು, ಹೆವಿ ಡಿಹೈಡ್ರೇಷನ್ ಆಗಿಬಿಟ್ಟಿದೆ. ಸ್ವಲ್ಪ ಒಂದು ಶಾರ್ಟ್ ಬ್ರೇಕ್ ತೊಗೊಳ್ಳೋಣ, ನೀರು ಗೀರು ಜ್ಯೂಸ್ ಗೀಸ್ ಕುಡ್ಕೊಂಡು ಮತ್ತೆ ಹೊಡೋಣ ಇರಿ.